ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. 2026ನೇ ಇಸ್ವಿಯಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಮೊದಲಿಗೆ ಮೇಷರಾಶಿ. ಗುರು ಕೃಪೆಯಿಂದ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುತ್ತದೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಿರಿ. ಶನಿಗ್ರಹದ ಪ್ರಭಾವದಿಂದ ಹಣ ಸಂಪಾದಿಸಲು ಅಲ್ಪ ಸ್ವಲ್ಪ ಅಡಚಣೆ ಬಂದರೂ ಆರ್ಥಿಕವಾಗಿ 2026 ಆಶಾದಾಯಕವಾಗಿ ಇದ್ದಂತೆ ಅನಿಸುತ್ತದೆ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ವೃಷಭ ರಾಶಿ. ರಾಹು ಗ್ರಹದ ಪ್ರಭಾವದಿಂದ ಮೊದಲ 6 ತಿಂಗಳುಗಳ ಕಾಲ ಆದಾಯಕ್ಕಿಂತ ಖರ್ಚುಗಳೇ ಅಧಿಕವೆನಿಸಬಹುದು. ನಂತರ ಹಣಕಾಸಿನ ಸ್ಥಿತಿ ಸುಧಾರಿಸುವುದನ್ನು ಕಾಣುವಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿರಿ. ದುಂದುವೆಚ್ಚವನ್ನು ಮಾಡಬೇಡಿರಿ. ಎರಡು 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಮಿಥುನ ರಾಶಿ. ಗುರು ಹಾಗೂ ಶನಿ ಗ್ರಹಗಳ ಕೃಪೆಯಿಂದ 2026 ತೃಪ್ತಿಕರ ಹರ್ಷದಾಯಕ ವರ್ಷವೆಂದರೆ ತಪ್ಪಾಗಲಾರದು. ಕೊನೆಯ 6 ತಿಂಗಳುಗಳಲ್ಲಿ ಅವಕಾಶಗಳು ಹುಡುಕಿ ಬರುವವು. ಆದಾಯ ವೃದ್ಧಿಯಾಗುವುದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವುದು ನಿಮ್ಮ ಅನುಭವಕ್ಕೆ ಬರುವುದು. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಕಟಕ ಅಂದರೆ ಕರ್ಕಾಟಕ ರಾಶಿ. ಹಣಕಾಸಿನ ಸ್ಥಿತಿ ತೃಪ್ತಿಕರ ಅನಿಸಿದರೂ ಖರ್ಚುಗಳ ಮೇಲೆ ಹಿಡಿತ ಸಾಧಿಸದಿದ್ದರೆ ಹಣಕಾಸಿನ ಸ್ಥಿತಿ ಲಯ ತಪ್ಪಬಹುದು. ಆಸ್ತಿ ಹಾಗೂ ವಾಹನ ಖರೀದಿಸುವ ಯೋಗವಿದೆ. ಕೆಲವರಿಗೆ ಆಕಸ್ಮಿಕ ಧನಲಾಭದ ಯೋಗವೂ ಇದೆ. ಎರಡು 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಸಿಂಹರಾಶಿ. ರಾಹು ಗ್ರಹ ಆಗಾಗ ಅಲ್ಪಮಟ್ಟಿನ ತಡೆಯೊಡ್ಡಿದರೂ ತಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ನಿರಂತರವಾಗಿ ಮುಂದುವರಿಸಿಕೊಂಡು ಬನ್ನಿರಿ. ಆಗ ಇಚ್ಛಿತ ಯಶಸ್ಸನ್ನು ಪಡೆಯುವಿರಿ. ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವುದನ್ನು ಮೆರೆಯಬೇಡಿರಿ. ಪ್ರಯತ್ನಶೀಲರಿಗೆ 2026ರಲ್ಲಿ ಖಂಡಿತ ಹಣಕಾಸಿನ ಸ್ಥಿತಿ ಚೇತರಿಕೆಗೊಂಡು ಸಮಾಧಾನವನ್ನು ತರುತ್ತದೆ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಕನ್ಯಾ ರಾಶಿ. ಈ ವರ್ಷದ ತಮ್ಮ ಹಣಕಾಸು ಸ್ಥಿತಿಯನ್ನು ಗಮನಿಸಿದರೆ ಅನಿರೀಕ್ಷಿತ ಖರ್ಚುಗಳಿಂದ ಮೊದಲ 6 ತಿಂಗಳು ನೀವು ಧೃತಿಗೆಡುವಂತೆ ಆಗಬಹುದು. ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿಟ್ಟುಕೊಳ್ಳುವುದು ಒಳಿತು. ಇಚ್ಛಿತ ಉದ್ಯೋಗದಲ್ಲಿ ಪ್ರಗತಿ. ಕೆಲವರಿಗೆ ಆಸ್ತಿ ಖರೀದಿ, ವಿದೇಶ ಪ್ರವಾಸದ ಯೋಗವೂ ಇದೆ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ತುಲಾ ರಾಶಿ. ಹಣಕಾಸಿನ ಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಆದಾಯ ಅಧಿಕಗೊಳ್ಳುವ ಸಾಧ್ಯತೆ ಇದೆ. ಹಣವನ್ನು ಉಳಿತಾಯಗಳಲ್ಲಿ ಹೂಡಿಕೆ ಮಾಡುವ ಸದವಕಾಶ ತಮಗೆ ದೊರಕಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸ್ನೇಹಿತರು ಹಾಗೂ ಬಂಧುಗಳು ಬೆಂಬಲವಾಗಿ ನಿಲ್ಲಬಹುದು. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ವೃಶ್ಚಿಕ ರಾಶಿ. ಹಣಕಾಸಿನ ವಿಷಯದಲ್ಲಿ ಅಧಿಕ ಜಾಗ್ರತೆ ವಹಿಸುವುದನ್ನು ಮರೆಯಬೇಡಿರಿ. ಗುರುಗ್ರಹದ ಕೃಪೆಯಿಂದ ನಿಮಗೆ ಅಧಿಕ ಹಣ ದೊರಕಿದರೂ ಶನಿ ಹಾಗೂ ರಾಹು ಗ್ರಹಗಳ ಸವಾಲನ್ನು ಮರೆಯುವಂತಿಲ್ಲ. ನಿರ್ಲಕ್ಷಿಸಿದರೆ ಅನಗತ್ಯವಾಗಿ ಸಮಸ್ಯೆಗಳಿಗೆ ಸಿಲುಕುತ್ತೀರಿ.
ಉಳಿತಾಯದ ಆಶೆಯನ್ನು ಸ್ವಲ್ಪ ಕಾಲ ಮುಂದೂಡಿ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಧನಸ್ಸು ರಾಶಿ. ನೀವು ಇಚ್ಛೆಪಟ್ಟಂತೆ ಈ ವರ್ಷ ಪೂರ್ತಿ ಹರ್ಷದಾಯಕವಾಗಿಯೇ ಇರುತ್ತದೆ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ಆದಾಯವೇ ಅಧಿಕವಾಗಿ ಉಳಿತಾಯವನ್ನು ಮಾಡುವಿರಿ. ವೃತ್ತಿ ಹಾಗೂ ನೌಕರಿಗಳು ನಿಮ್ಮಿಚ್ಛೆಯಂತೆ ಸಫಲತೆಯನ್ನು ನೀಡುತ್ತವೆ. ಆಸ್ತಿ ಸಂಪತ್ತನ್ನು ಸಂಪಾದಿಸುವ ಯೋಗವಿದೆ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಮಕರ ರಾಶಿ. ಹಣಕಾಸಿನ ಸ್ಥಿತಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಮೊದಲು 6 ತಿಂಗಳು ನಿರಾಶೆಯನ್ನು ಅನುಭವಿಸಬೇಕಾಗಬಹುದು. ಆದರೆ ನಂತರದ 6 ತಿಂಗಳು ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ. ಉಳಿತಾಯ ಮಾಡುವ ಅವಕಾಶಗಳು ದೊರೆಯಬಹುದು. ಹಣ ಖರ್ಚು ಮಾಡುವಾಗ ಎಚ್ಚರಿಕೆ ಇರಲಿ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಕುಂಭರಾಶಿ. ಗುರು ಹಾಗೂ ಶನಿ ಗ್ರಹಗಳ ಕೃಪೆಯಿಂದ ಹಣಕಾಸಿನ ವಿಷಯದಲ್ಲಿ ಅತ್ಯುತ್ತಮ ವರ್ಷವೆನಿಸಬಹುದು. ತಾವು ಕೇತುಗಳ ಪ್ರಭಾವವನ್ನು ಮರೆಯಬಾರದು. ಆಗಾಗ ಸಣ್ಣ ಪುಟ್ಟ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು. ಉಳಿತಾಯಕ್ಕೆ ಹೇರಳ ಅವಕಾಶಗಳು ದೊರಕಬಹುದು. ಪೂರ್ವಾಪರ ವಿಚಾರ ಮಾಡದೆ ಹೂಡಿಕೆ ಮಾಡಿ ನಷ್ಟಕ್ಕೆ ಸಿಲುಕಬೇಡಿ. 2026ರಲ್ಲಿ ದ್ವಾದಶ ರಾಶಿಗಳ ಹಣಕಾಸು ಸ್ಥಿತಿ. ಮೀನರಾಶಿ. ಉತ್ತಮ ಲಾಭವನ್ನು ಪಡೆಯಬೇಕಾದರೆ ಪರಿಶ್ರಮವನ್ನು ಪಡಲೇಬೇಕು. ಸಡೆಸಾತಿಯ ಪ್ರಭಾವವಿರುವುದನ್ನು ಮರೆಯಬಾರದು. ತಾಳ್ಮೆ ಬೇಕು. ಇಷ್ಟಾದರೂ ನಿಮ್ಮಿಚ್ಛೆಯಂತೆ ಹಣಕಾಸಿನ ಹರಿವನ್ನು ಕಾಣಬೇಕಾದರೆ ವಿಳಂಬತೆಯನ್ನು ಅನುಭವಿಸುವಿರಿ. ಗುರುಗ್ರಹವು 5ನೇ ಮನೆಗೆ ಪ್ರವೇಶಿಸಿದ ನಂತರ ಹಣಕಾಸಿನ ಪರಿಸ್ಥಿತಿ ತುಂಬ ಸುಧಾರಿಸುತ್ತದೆ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿರಿ.